ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಇಂದಿನ ಕಥಾವಾಚಕರು ಬರಹಗಾರರಾದ ಸವಿತಾ ಮಾಧವ ಶಾಸ್ತ್ರಿ ಗುಣ್ಮಿ. ಎಲ್ಲ ಕೇಳುಗರಿಗೆ ಆತ್ಮೀಯ ನಮಸ್ಕಾರ. ನನ್ನ ಕಥೆಯ ಶೀರ್ಷಿಕೆ ಸ್ವರ್ಗಾರೋಹಣ. ಮರಣದಿಂದ ಮುಂದೇನು, ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಕಗ್ಗದ ಈ ಸಾಲುಗಳು ನೆನಪಾಗಿ ರವಿಗೆ ದುಃಖ ಒತ್ತರಿಸಿ ಬಂತು. ರಾತ್ರಿ 1 ಗಂಟೆಯಾದರೂ ನಿದ್ರಾದೇವಿ ಅವನ ಹತ್ತಿರ ಸುಳಿದಿರಲಿಲ್ಲ. ಹೇಗೆ ತಾನೇ ನಿದ್ದೆ ಬಂದಿತು? ಅವನ ಸರ್ವಸ್ವವೂ ಆಗಿದ್ದ ಅವನ ತಾಯಿ ರಾಧಮ್ಮ ಸ್ವರ್ಗಸ್ಥರಾಗಿ ಅವತ್ತಿಗೆ 14 ದಿನಗಳಾದವು. ಇನ್ನು ಅವಳು ನೆನಪು ಮಾತ್ರ. ತನ್ನ ಹೊರಳಾಟದಿಂದ ಪಕ್ಕದಲ್ಲಿ ಮಲಗಿದ್ದ ಸ್ಮಿತಾ ಎಚ್ಚರಗೊಂಡಾಳು ಎಂದು ಎದ್ದು ಹೊರಬಂದು ಚಾವಡಿಯ ತಳಿಕಂಡಿ ಕಿಟಕಿಯಿಂದ ಹೊರಗೆ ನೋಡುತ್ತಾ ನಿಂತ. ಅಂಗಳದಲ್ಲಿ ಲೈಟ್ ಬೆಳಕಿನಲ್ಲಿ ಅಮ್ಮ ನೆಟ್ಟು ಬೆಳೆಸಿದ್ದ ತೆಂಗಿನ ಮರಗಳನ್ನು, ಬಗೆ ಬಗೆಯ ಹೂವು ಗಿಡಗಳನ್ನೆಲ್ಲ ಒಮ್ಮೆ ನೋಡಿದ. ಅವು ಅಮ್ಮನಿಲ್ಲದೆ ಒಂಟಿತನವನ್ನು ಅನುಭವಿಸುತ್ತಿರಬಹುದೇ? ದಿನವೂ ಅವುಗಳಿಗೆ ನೀರು ಹಾಕುವಾಗ, ದೇವರ ಪೂಜೆಗೆ ಹೂವು ಕೊಯ್ಯುವಾಗ ಈ ಗಿಡಗಳೊಡನೆ ಮೌನ ಸಂಭಾಷಣೆ ನಡೆಸುತ್ತಿದ್ದವಳು ಈಗ ಇದ್ದಕ್ಕಿದ್ದಂತೆ ಎಲ್ಲಿಗೆ ಹೋದಳು ಎಂದು ಚಿಂತಿಸುತ್ತಿರಬಹುದೇ? ಇದ್ದರೂ ಇರಬಹುದು. ಪ್ರಾಣಿಗಳಾದರೂ ಸ್ವಲ್ಪವಾದರೂ ಪ್ರತಿಕ್ರಿಯಿಸಿಯಾವು. ಈ ಗಿಡ ಮರಗಳು ಹೇಗೆ ಪ್ರತಿಕ್ರಿಯಿಸಬಹುದು? ಹೆಚ್ಚೆಂದರೆ ಮುಖ ಮುದುರಿಸಿ 1-2 ಎಲೆಗಳನ್ನು ಉದುರಿಸಬಹುದು. ಇವತ್ತು ತಾನು ಅವಳಿದ್ದಾಗ ಬರುತ್ತಿದ್ದ ಬರಡು ದನಗಳಿಗೆ ತಿಂಡಿ ಹಾಕಿದರೆ ಅವು ತಿನ್ನಲೇ ಇಲ್ಲ. ಅಮ್ಮ ಕೊಡಲಿಲ್ಲವಲ್ಲ ಎಂಬ ಬೇಸರ ಅವಕ್ಕೆ. ಮನುಷ್ಯರಾದರೆ ಯಾರು ತಿನ್ನಲು ಕೊಟ್ಟರೇನು, ನಮ್ಮ ಹೊಟ್ಟೆ ತುಂಬಿದರಾಯಿತು ಎನ್ನುತ್ತಾರೆ. ಆದರೆ ಈ ಮೂಕ ಪ್ರಾಣಿಗಳಿಗೆ ಅದೆಂಥ ಮೋಹಪಾಶ. 4-6 ಮನೆಗಳಿದ್ದ ಈ ಬೀದಿಗೆ ಜನ ಕರೆಯುತ್ತಿದ್ದುದು ರಾಧಮ್ಮನ ಮನೆ ಬೀದಿ ಅಂತಲೇ. ಅಷ್ಟೊಂದು ಪರೋಪಕಾರಿ ಅವಳು. ಅವಳ ನೆನಪುಗಳು, ಗಂಡನನ್ನು ಕಳೆದುಕೊಂಡ ಮೇಲೆ ತನ್ನನ್ನು ಬೆಳೆಸಲು ಅವಳು ಪಟ್ಟ ಪಾಡು ಎಲ್ಲ ಒಂದೊಂದಾಗಿ ರವಿಯ ಕಣ್ಣುಗಳ ಮುಂದೆ ಚಲನಚಿತ್ರದ ರೀಲಿನಂತೆ ತೆರೆದುಕೊಳ್ಳುತ್ತಾ ಹೋಯಿತು. ಅಡಿಗೆ ಭಟ್ಟರಾಗಿದ್ದ ರಾಜಣ್ಣನಿಗೆ ವಿದ್ಯೆ ತಲೆಗೆ ಹತ್ತದಿದ್ದರೂ ಪಾಕವಿದ್ಯೆ ಒಂದು ಅವರ ಜೀವನಾಧಾರವಾಗಿತ್ತು. ಹೆಂಡತಿ ರಾಧ, 2 ವರ್ಷದ ಮಗ ರವಿಯ ಜೊತೆ ಅವರ ಸಂಸಾರ ಕುಟುಕುಟು ಅಂತ ಸಾಗಿತ್ತು. ಆಸ್ತಿ ಪಾಸ್ತಿ ಏನೂ ಇಲ್ಲದಿದ್ದರೂ ಹಿರಿಯರ ಕಾಲದ ಒಂದು ಹಳೆಯ ಹೆಂಚಿನ ಮನೆ ಇರಲೊಂದು ಸೂರು ಕಲ್ಪಿಸಿತ್ತು. 6ಕ್ಕೇರದ 3ಕ್ಕಿಳಿಯದ ತನ್ನ ಸಂಪಾದನೆಯಲ್ಲಿ ಮಗನಿಗೆ ಒಂದು ಒಳ್ಳೆಯ ಭವಿಷ್ಯ ಕಲ್ಪಿಸಲಾದೀತೆ ಎಂಬ ಚಿಂತೆ ಕಾಡತೊಡಗಿತ್ತು ರಾಜಣ್ಣನಿಗೆ. ಅದಕ್ಕೆ ಸರಿಯಾಗಿ ಮುಂಬೈಗೆ ಹೋಗಿದ್ದ ಸಂಬಂಧಿಕರೊಬ್ಬರು ಸಾಕಷ್ಟು ಹಣ ಮಾಡಿಕೊಂಡು ಬಂದದ್ದನ್ನು ಕಂಡು ಹೊಸ ಆಸೆಯೊಂದು ಹುಟ್ಟಿತು ಅವರಲ್ಲಿ. ನಾನು ಮುಂಬೈಗೆ ಹೋಗಿ ಅಲ್ಲಿ ಯಾವುದಾದರೂ ಹೋಟೆಲ್ನಲ್ಲಿ ಅಡಿಗೆ ಕೆಲಸಕ್ಕೆ ಸೇರುತ್ತೇನೆ. ದೇವರ ದಯದಿಂದ 4 ಕಾಸಾದರೆ ನಮ್ಮ ಪರಿಸ್ಥಿತಿ ಸುಧಾರಿಸಬಹುದು, ಮಗುವಿಗಾದರೂ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬಹುದು ಎಂದು ಕನಸು ಕಂಡ ರಾಜಣ್ಣ ಹೆಂಡತಿಯ ಮನವೊಲಿಸಿ ಮುಂಬೈ ರೈಲು ಏರಿದರು. ಪರಿಚಯದವರ ಹೋಟೆಲ್ ಒಂದರಲ್ಲಿ ಕೆಲಸಕ್ಕೆ ಸೇರಿ 4 ಕಾಸು ಸಂಪಾದಿಸಿ ಹೆಂಡತಿಗೆ ಸ್ವಲ್ಪ ಹಣ ಎಮ್ಮು ಕಳಿಸತೊಡಗಿದಾಗ ರಾಧಕ್ಕನಿಗೆ ಹಣ ಕಂಡು ಖುಷಿಯೇನೂ ಆಯಿತು. ಆದರೆ ಗಂಡನ ಮುಖ ನೋಡದೆ 1 ವರ್ಷವಾದಾಗ ಒಮ್ಮೆಯಾದರೂ ಬಂದು ಹೋಗಿ, ನನಗಾಗಿ ಅಲ್ಲದಿದ್ದರೂ ಒಮ್ಮೆ ಮಗನ ಮುಖ ನೋಡಲಾದರೂ ಬನ್ನಿ ಎಂದು ದಮ್ಮಯ್ಯ ಹಾಕಿ ಪತ್ರ ಬರೆದಾಗ ರಾಜಣ್ಣ ಹೊರಟು ಬಂದು 4 ದಿನ ಇದ್ದು ಮರಳಿ ಹೋದವರು ಶಾಶ್ವತವಾಗಿ ಕಣ್ಮರೆಯಾಗಿದ್ದರು. ಅವರು ಹೊರಟ ರೈಲು ಅಪಘಾತವಾಗಿ ಅದೆಷ್ಟೋ ಜನ ಸತ್ತು ಹೋದರು. ಆದರೆ ರಾಜಣ್ಣನ ಹೆಣವೂ ಸಿಗದೆ, ಎಷ್ಟು ಕಡೆ ವಿಚಾರಿಸಿದರೂ ಅವರ ಬಗ್ಗೆ ಯಾವುದೇ ಮಾಹಿತಿಯೂ ಸಿಗದೆ ರಾಧಕ್ಕ ಕೊನೆಯವರೆಗೂ ಮುತ್ತೈದೆಯಾಗಿಯೇ ಉಳಿದರು. ವರ್ಷಗಳ ಕಾಲ ಗಂಡ ಬರಬಹುದು ಎಂಬ ದೂರದ ಆಸೆ ಇದ್ದಿತ್ತು ಅವರಿಗೆ. ಆದರೆ ಹಾಗೆಲ್ಲ ಆಗುವುದು ಸಿನಿಮಾದಲ್ಲಿ ಮಾತ್ರ ಎಂಬ ಕಟು ಸತ್ಯವನ್ನು ಅವರ ಮನಸ್ಸು ಎಂದೋ ಒಪ್ಪಿಕೊಂಡಿತ್ತು. ಹಾಗೆ ಕಣ್ಮರೆಯಾದ ಗಂಡನ ಶವ ಸಿಗದೆ ಮುತ್ತೈದೆಯಾಗಿ ಉಳಿದ ರಾಧಮ್ಮ ಶುಭ ಸಮಾರಂಭಗಳಿಗೆ, ಮಡಿ ಅಡಿಗೆ ತಯಾರಿಗೆ ಹೋಗಲಡ್ಡಿ ಇಲ್ಲ ಎಂಬಂತಾಯಿತು. ಊರಿನಲ್ಲಿ ಯಾರ ಮನೆಯಲ್ಲಿಯೇ ಮದುವೆ, ಉಪನಯನ, ದೇವತಾ ಕಾರ್ಯಗಳಿರಲಿ, ಬಾಣಂತಲವಿರಲಿ ಮೊದಲು ಬುಲಾವು ಬರುತ್ತಿದ್ದುದೇ ರಾಧಮ್ಮನಿಗೆ. ಕಾರಣ ಆಕೆಯ ನಿಯತ್ತು, ಕೆಲಸದಲ್ಲಿ ಅವರು ತೋರುತ್ತಿದ್ದ ಶ್ರದ್ಧೆ ಮತ್ತು ಅವರ ಪ್ರಾಮಾಣಿಕತೆ. ಯಾರ ಮನೆಯ ಕೆಲಸಕ್ಕೆ ಹೋದರೂ ಅಲ್ಲಿ ಒಂದು ಸಣ್ಣ ತುಂಡು ಕರಿಬೇವು ಕೂಡ ಕೈ ಹಾಕಿ ತಂದವರಲ್ಲ ಆಕೆ. ಅಷ್ಟು ಶುದ್ಧ ಚಾರಿತ್ರ್ಯದ ಹೆಣ್ಣು ಅವರು. ಯಾರಾದರೂ ತಾವಾಗಿಯೇ ಕೊಟ್ಟರೆ ಒಂದಷ್ಟು ಕಜ್ಜಾಯ, ಉಳಿದ ಸಾರು ಹುಳಿ ತಂದು ತಾಯಿ ಮಗ ಉಣ್ಣುತ್ತಿದ್ದರು. ಕೆಲಸ ಮಾಡಿದ್ದಕ್ಕೂ ಇಂತಿಷ್ಟೇ ಕಾಸು ಎಂದು ಬೇಡಿದವರಲ್ಲ.
ಅವರು ಕೊಟ್ಟಷ್ಟು ಪಡೆದು ಒಪ್ಪತ್ತೋ ಉಪವಾಸವೋ ಎನ್ನುತ್ತಾ ಕಾಲ ಕಳೆದು ನನ್ನ ಪಾಡು ಹೇಗೇ ಇರಲಿ, ಮಗನಿಗೆ ಒಂದು ಒಳಿತು ಮಾಡಪ್ಪ ದೇವರೇ ಎಂದು ಸದಾ ದೇವರಲ್ಲಿ ಮಗನಿಗಾಗಿ ಬೇಡುತ್ತಿದ್ದವರ ಪ್ರಾರ್ಥನೆ ಫಲಿಸಿದಂತೆ ರವಿ ಚೆನ್ನಾಗಿ ಕಲಿತು BE ಮುಗಿಸಿ ದೊಡ್ಡ MNCಯಲ್ಲಿ ಕೆಲಸಕ್ಕೆ ಸೇರಿದ್ದ. ಅದಕ್ಕೆ ಊರವರು ತಮ್ಮ ಕೈಲಾದಷ್ಟು ಹಣ ಸಹಾಯ ಮಾಡಿದ್ದರು ಎನ್ನುವುದನ್ನು ರಾಧಮ್ಮ ಕೊನೆಯವರೆಗೂ ಮರೆತಿರಲಿಲ್ಲ. ಬೆಂಗಳೂರಿನ IT ಕಂಪನಿಯೊಂದರಲ್ಲಿ ಉದ್ಯೋಗಿಯಾಗಿದ್ದ ರವಿ ಕೊರೋನಾದಿಂದಾಗಿ ವರ್ಕ್ ಫ್ರಮ್ ಹೋಮ್ ಅವಕಾಶ ಸಿಕ್ಕಾಗ ಹೆಂಡತಿ ಸ್ಮಿತಾಳ ಜೊತೆ ಮರಳಿ ಹಳ್ಳಿಗೆ ಬಂದು ತಾಯಿಯೊಂದಿಗೆ ಇರತೊಡಗಿದ್ದ. ಹಳ್ಳಿಗೆ ಬಂದು ಅದಾಗಲೇ 6 ತಿಂಗಳಾಗಿತ್ತು. ಕೆಲಸ ಸಿಕ್ಕ ಮೊದಲೆಲ್ಲ ರವಿ, ಅಮ್ಮ ನೀನೊಬ್ಳೇ ಈ ಹಳ್ಳಿಲಿದ್ದು ಏನ್ ಮಾಡ್ತೀಯಾ, ನನ್ನ ಜೊತೆ ಬೆಂಗಳೂರಿಗೆ ಬಂದ್ಬಿಡು ಎಂದು 10 ಸಲ ಹೇಳಿದರು. ನೋಡು, ನನಗೆ ಈ ಹಳ್ಳಿ ಜೀವನ ಒಗ್ಗಿ ಹೋಗಿದೆ. ನಾನು ಕಾಣದಿದ್ದದ್ದ ನಿನ್ನ ಬೆಂಗಳೂರು. ವರ್ಷಕ್ಕೆ 2 ಸಲ ಬರ್ತೀನಲ್ಲ, ನನಗೆ ಅಲ್ಲಿ ಹೊತ್ತು ಕಳೆಯೋದು ಕಷ್ಟ ಕಣೋ. ಇಲ್ಲಿ ನೋಡು, ಒಂದಷ್ಟು ಹೂವಿನ ಗಿಡ ತರಕಾರಿ ಗಿಡ ಎಲ್ಲ ನೆಟ್ಟು ನೀರು ಹಾಕಿ ಅವರನ್ನೆಲ್ಲ ಮಾತಾಡಿಸ್ತಾ ಇರ್ತೀನಿ. ನನಗೆ ನೀನೊಬ್ಬನೇ ಮಗ ಅಲ್ಲ ಕಣೋ. ಈ ಹೂವಿನ ಗಿಡಗಳು, ಬೆಕ್ಕು, ಬೀದಿ ನಾಯಿಗಳು, ಬಿಡಾಡಿ ದನಗಳು ಎಲ್ಲ ನನ್ನ ಮಕ್ಕಳೇ ಗೊತ್ತಾ. ನಾನು ನಿಮ್ಮಲ್ಲಿಗೆ ಬಂದರೆ ಅವೆಲ್ಲ ಪರದೇಶಿಯಾಗಿ ಬಿಡ್ತವೆ ಎಂದು ನಗುತ್ತಾ ನುಡಿದಾಗ ತಾಯಿಯ ಹೃದಯ ಅದೆಷ್ಟು ವಿಶಾಲವಾಗಿದೆಯಲ್ಲ ಎನಿಸಿತ್ತು ರವಿಗೆ. ಊರಿಗೆ ಬಂದ ಮೇಲೆಯೇ ತಾಯಿ ಅದೆಷ್ಟು ಜನಕ್ಕೆ ಬೇಕಾದವಳು ಎಂದು ಅವನಿಗೆ ಗೊತ್ತಾದದ್ದು. ಈ ಕೊರೋನಾ ಕಾಲದಲ್ಲೂ ಅಲ್ಲೊಂದು ಇಲ್ಲೊಂದು ಬಾಣಂತನ ಇದ್ದರೆ ರಾಧಕ್ಕನೇ ಬೇಕು. ಯಾರಾದರೂ ರಾಧಕ್ಕ, ನನ್ನ ಮಗಳು ಹೆತ್ತಿದಾಳೆ, 1-2 ತಿಂಗಳು ಮಗು ಬಾಣಂತಿಗೆ ಸ್ನಾನ ಮಾಡಿಸಕ್ ಬರ್ತೀರಾ ಎಂದು ಕರೆದರೆ ರವಿಗೆ ರೇಗಿ ಹೋಗುತ್ತಿತ್ತು. ಮೊನ್ನೆ ಪಟೇಲರ ಹೆಂಡತಿ ಶ್ಯಾಮಲಕ್ಕ ಕರೆಯಲು ಬಂದಾಗಲೂ ರವಿಗೆ ನಖಶಿಕಾಂತ ಉರಿದು ಹೋಗಿತ್ತು. ಪಟೇಲರು ತನಗೆ ಇಂಜಿನಿಯರಿಂಗ್ ಕಾಲೇಜಿನ ಫೀಸ್ ಕಟ್ಟಲು ಆಗಾಗ ಧನ ಸಹಾಯ ಮಾಡುತ್ತಿದ್ದುದನ್ನು ಒಂದು ಕ್ಷಣ ಮರೆತು ಶ್ಯಾಮಲಮ್ಮನ ಮೇಲೆ ರೇಗಿಬಿಟ್ಟ. ನಮ್ಮಮ್ಮ ಈಗ ಬೇರೆಯವ್ರ ಮನೆ ಕೆಲಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಶ್ಯಾಮಲಕ್ಕ, ನನಗೆ ಕೈತುಂಬ ಸಂಪಾದನೆ ಇದೆ ಎಂದು ಬೀಗಿದ್ದ. ಹೌದಪ್ಪ, ನೀನ್ ಹೇಳೋದು ನಿಜ. ದುಡಿಯೋ ಮಗ ಇರೋವಾಗ ವಯಸ್ಸಾದ ತಾಯಿ ಯಾಕೆ ದುಡಿಬೇಕು? ನಿನಗೀಗ ನಮ್ಮ ದುಡ್ಡಿನ ಅವಶ್ಯಕತೆ ಇಲ್ಲ ಅನ್ನೋದು ನನಗೆ ಗೊತ್ತು. ಆದರೆ ನಮಗೆ ರಾಧಕ್ಕನ ಅವಶ್ಯಕತೆ ಇದೆ ಕಣಪ್ಪ. ಅದಕ್ಕೆ ದಯಮಾಡಿ ನಿಮ್ಮಮ್ಮನ್ನ ನನ್ನ ಮನೆಗೆ ಕಳಿಸಿಕೊಡು ಅಂತ ಕೇಳ್ತಾ ಇರೋದು ಎಂದು ಶ್ಯಾಮಲಕ್ಕ ಕೈ ಮುಗಿದು ಕೇಳಿದಾಗ, ಅಯ್ಯೋ ನೀವು ಚಿಂತೆ ಮಾಡಬೇಡಿ, ನಾನು ಬರ್ತೀನಿ. ಅವನು ಬಿಸಿ ರಕ್ತದವನು, ಎದುರು ಜಾಸ್ತಿ, ಏನೇನೋ ಹೇಳ್ತಾನೆ. ನೀವು ಬೇಜಾರು ಮಾಡ್ಕೋಬೇಡಿ. ಮಗು ಬಾಣಂತಿ ಆರೈಕೆ ನನ್ನ ಜವಾಬ್ದಾರಿ. ಇನ್ನೂ ನನ್ನ ರಟ್ಟೆಯಲ್ಲಿ ಶಕ್ತಿ ಇದೆ ಎಂದು ರಾಧಕ್ಕ ಅವರಿಗೆ ಧೈರ್ಯ ಹೇಳಿ ಸಾಗ ಹಾಕಿದ್ದರು. ಅವರತ್ತ ಹೋಗುತ್ತಲೇ ರವಿ ತಾಯಿಯನ್ನು ಚೆನ್ನಾಗಿ ತರಾಟೆಗೆ ತೆಗೆದುಕೊಂಡ. ಅಲ್ಲಮ್ಮ, ಅವರೆಲ್ಲ ಇನ್ನೂ ನಿನ್ನನ್ನ ಮೊದಲಿನ ಹಾಗೆ ಕೆಲ್ಸಕ್ಕೆ ಕರೆದ್ರೆ ನೀನ್ ಯಾಕಮ್ಮ ಹೋಗ್ಬೇಕು? ಅವರು ಕೂಡ 3 ಕಾಸಿನ ಆಸೆ ನಿನಗೆ ಯಾಕಮ್ಮ? ಅದಕ್ಕೆ ನಾನು ನಿನ್ನನ್ನ ನನ್ನ ಜೊತೆ ಬೆಂಗಳೂರಿಗೆ ಬಂದ್ಬಿಡು ಅಂತ ಹೇಳಿದ್ದು ಎಂದು ಸಂಕಟದಿಂದ ನುಡಿದರೆ ರಾಧಕ್ಕ, ನೋಡ್ರವಿ, ಒಂದ್ ಕಾಲದಲ್ಲಿ ನನಗೆ ಹೀಗೆ ಅವರಿವರ ಮನೆಯಲ್ಲಿ ಬಾಣಂತನ, ಅಡಿಗೆ ಕೆಲಸ ಎಲ್ಲ ಅನಿವಾರ್ಯವಾಗಿತ್ತು. ಯಾಕಂದ್ರೆ ಆವಾಗ ನಿನ್ನ ಹೊಟ್ಟೆ ಬಟ್ಟೆ ನೋಡ್ಕೊಳ್ಳೋಕೆ, ನಿನ್ನ ಭವಿಷ್ಯ ರೂಪಿಸೋಕೆ ನನಗೊಂದು ದಾರಿ ಬೇಕಿದ್ದಿತ್ತು. ಆದರೆ ಅಂತಹ ಕಷ್ಟ ಕಾಲದಲ್ಲಿ ಈ ಊರಿನ ಜನ ತಾನೇ ನನಗೆ ಸಹಾಯ ಮಾಡಿದವರು. ನೀನು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀಯಾ ಅಂದ್ರೆ ಅದಕ್ಕೆ ಈ ಜನರ ಸಹಾಯವೂ ಕಾರಣ ಅನ್ನೋದನ್ನ ಮರಿಬೇಡ ಎಂದು ಮಗನಿಗೆ ಬುದ್ಧಿ ಹೇಳಿದ್ದರು. ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನೋ ಹಾಗೆ ನಾವು ಬದುಕಿದರೆ 4 ಜನಕ್ಕೆ ಉಪಕಾರ ಆಗೋ ರೀತಿಯಲ್ಲಿ ಬದುಕಬೇಕು. ನಾನು ನನ್ನಿಂದಾದಷ್ಟು ಸಹಾಯ ಮಾಡೋಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಮನಸ್ಸಿಗೆ ಒಂಥರ ಖುಷಿ, ಸಂತೋಷ, ಸಮಾಧಾನ ಸಿಗ್ತದೆ. ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ ರವಿ, ನಾನು ಸತ್ತರೆ ನೀನು ಜಾತಿ ಭೇದ ಭಾವ ಮಾಡದೆ ಈ ಊರವರಿಗೆಲ್ಲ ಊಟ ಹಾಕಬೇಕು. ಇದೇ ನನ್ನ ಕೊನೆ ಆಸೆ ಎಂದು ಮಗನ ಬಳಿ ಮಾತು ತೆಗೆದುಕೊಂಡಿದ್ದರು. ಬರೀ ಆ ಊರಿನ ಜನ ಮಾತ್ರವಲ್ಲ, ಸುತ್ತಮುತ್ತಲಿನ ಅದೆಷ್ಟೋ ಜನ ಅವರನ್ನು ಆಗಷ್ಟೇ ಹುಟ್ಟಿದ ಶಿಶುಗಳ ಸ್ನಾನ ಮಾಡಿಸಲು ಕರೆಯುತ್ತಿದ್ದರು. ಇನ್ನೂ ಕುತ್ತಿಗೆ ನಿಂತಿರದ ಮೃದುಮೈಯ ಎಳೆಯ ಕಂದಮ್ಮಗಳನ್ನು ತಮ್ಮ ಕಾಲ ಮೇಲೆ ಮಲಗಿಸಿಕೊಂಡು ಅವುಗಳ ಮೈಗೆ ಕೈಕಾಲುಗಳಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಅತ್ಯಂತ ನಾಜೂಕಾಗಿ ನೀವುತ್ತಾ ಅವುಗಳ ಕೈಕಾಲುಗಳಿಗೆ ಲಘು ವ್ಯಾಯಾಮ ಮಾಡಿಸುತ್ತಾ, ಯಾರದು ಪುಟ್ಟ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀರಾ? ಆಹಾ ಏನು ಚಂದ ಆಯ್ತಲ್ಲ ನಮ್ಮ ಪುಟಾಣಿ ಎಂದು ರಾಗವಾಗಿ ಮಾತಾಡಿಸುತ್ತಿದ್ದರೆ 2 ತಿಂಗಳು ತುಂಬಿದ ಮಕ್ಕಳು ತಾವು ಮಾತಾಡುವಂತೆ ಊ ಎಂದು ಬಾಯಿಂದ ಅದೇನೋ ಗೊಜಲು ಮಾತನಾಡುತ್ತಿದ್ದವು. ಎಳೆಯ ಕಂದಮ್ಮಗಳ ಹಣೆ, ಮೂಗು, ತಲೆ ಎಲ್ಲ ಚಕ್ಕಾಗಿ ಚಂದದ ಆಕಾರ ಬರಬೇಕಾದರೆ ಒಳ್ಳೆಯ ಅನುಭವಸ್ಥರೇ ಇರಬೇಕು. ಹೀಗಾಗಿ ಎಲ್ಲರೂ ರಾಧಮ್ಮನನ್ನೇ ನೆಚ್ಚಿಕೊಂಡಿದ್ದರು. ಅದೆಷ್ಟು ಮಕ್ಕಳನ್ನು ಮೀಯಿಸಿ ದೊಡ್ಡದು ಮಾಡಿದಳು ನಮ್ಮಮ್ಮ ಎಂದು ಯೋಚಿಸುತ್ತಾ ರವಿ ಥಟ್ಟನೆ ನೆನಪುಗಳಿಂದ ಹೊರಬಂದ. ಬಹಳ ಸಂಕಟವಾಯಿತು ಅವನಿಗೆ.
ಅಯ್ಯೋ ವಿಧಿಯೇ, ಈ ಲಾಕ್ಡೌನ್ನಿಂದ ಅಮ್ಮನ ಕೊನೆಯ ಆಸೆಯನ್ನೂ ಪೂರೈಸಲಾಗಲಿಲ್ಲವಲ್ಲ ಎಂದು ಯೋಚಿಸುತ್ತಿರುವಾಗಲೇ, ಯಾಕ್ರಿ ನಿದ್ರೆ ಬರಲಿಲ್ಲವಾ, ಅಮ್ಮನ ನೆನಪು ಕಾಡ್ತಾ ಇದೆಯಾ ಎಂದು ಸ್ಮಿತಾ ಚಾವಡಿಗೆ ಬಂದು ಗಂಡನ ಭುಜ ತಟ್ಟಿ ಕೇಳಿದಾಗ ರವಿ ಕಣ್ಣೊರೆಸಿಕೊಳ್ಳುತ್ತಾ ಸುಮ್ಮನೆ ತಲೆ ಆಡಿಸಿದ. ನೋಡಿ, ಹುಟ್ಟಿದ ಪ್ರತಿ ಮನುಷ್ಯನು ಸಾಯಲೇಬೇಕಲ್ವಾ. ಅತ್ತೆ ಒಂದಿನ ನನ್ನ ಹತ್ರ ಹೇಳ್ತಾ ಇದ್ರು, ನಾನು ಹೀಗೆ ಓಡಾಡ್ತಾ ಇರೋವಾಗಲೇ ಕಣ್ಣು ಮುಚ್ಚಬೇಕು, ಏನಾದರೂ ಕಾಯಿಲೆ ಬಂದು ಹಾಸಿಗೆ ಹಿಡಿದು ನಿಮ್ಮಗಳ ಕೈಯಲ್ಲಿ ಸೇವೆ ಮಾಡಿಸಿಕೊಳ್ಳುವ ಅವಸ್ಥೆ ಒಂದು ಬರ್ದಿದ್ರೆ ಸಾಕು ಅಂತ. ಅವರಿಚ್ಛೆಯಂತೆ ಮಲಗಿದ್ದಲ್ಲೇ ಹಾರ್ಟ್ ಫೇಲ್ ಆಗಿ ಪ್ರಾಣ ಹೋಗಿದೆ. ಅವರಿಗೆ ಸುಖಮರಣವೇ ಪ್ರಾಪ್ತಿಯಾಗಿದೆ. ಪುರೋಹಿತರ ಅಣತಿಯಂತೆ ಎಲ್ಲ ಕರ್ಮಾಂಗಗಳನ್ನು ಮಾಡಿ ದಾನ ದಕ್ಷಿಣೆ ಎಲ್ಲ ಕೊಟ್ಟಾಯ್ತು. ಖಂಡಿತ ಅವರಿಗೆ ಸ್ವರ್ಗ ಸಿಕ್ಕಿರುತ್ತದೆ, ಸಮಾಧಾನ ಮಾಡಿಕೊಳ್ಳಿ ಎಂದು ಮೆಲ್ಲನೆ ಅವನ ಕೆನ್ನೆಯ ಮೇಲೆ ಜಾರಿದ್ದ ಕಂಬನಿಯನ್ನು ಒರೆಸಿ ಅವನನ್ನು ಸಂತೈಸಲು ಯತ್ನಿಸಿದಳು. ಹಾಗಲ್ಲ ಸ್ಮಿತಾ, ನಮ್ಮಲ್ಲಿ ಗಲ್ಲಿಗೇರುವವನ ಕೊನೆಯ ಆಸೆಯನ್ನೂ ನೆರವೇರಿಸುವ ಪದ್ಧತಿ ಇದೆ. ಹಾಗಿರುವಾಗ ನನಗೆ ನಮ್ಮಮ್ಮನ ಆಸೆಯಂತೆ ವೈಕುಂಠ ಸಮಾರಾಧನೆಯ ದಿನ ಊರವರಿಗೆಲ್ಲ ಊಟ ಹಾಕ್ಲಿಕ್ಕೆ ಆಗ್ಲಿಲ್ಲಲ್ಲ ಅಂತ ಬೇಜಾರು ನನಗೆ. ಸತ್ತವರ ಕೊನೆಯ ಆಸೆ ಪೂರೈಸದಿದ್ದರೆ ಅವರ ಆತ್ಮಕ್ಕೆ ಮೋಕ್ಷವಿಲ್ಲ ಅಂತಾರೆ. ರವಿ ನೊಂದು ನೋಡಿದ. ಅವರ ಆಸೆಯನ್ನು ನಾವು ಈಗಲೂ ಪೂರೈಸಬಹುದು ರೀ. ಸ್ಮಿತಾಳ ಕಣ್ಣಲ್ಲಿ ಹೊಳಪನ್ನು ಕಂಡಿತು. ಹೇಗೆ? ರವಿಯ ಧ್ವನಿಯಲ್ಲಿ ಆಶ್ಚರ್ಯ ತುಂಬಿತ್ತು. ಒಂದಿನ ಊಟ ಹಾಕ್ಲಾಗದಿದ್ರೆ ಏನಂತೆ? ಈ ಕೊರೋನಾ ಕಾಲದಲ್ಲಿ ಅದೆಷ್ಟು ಜನ ಕೆಲಸ ಕಳ್ಕೊಂಡಿದ್ದಾರೆ, ಅದೆಷ್ಟೋ ಜನ ಲಾಕ್ಡೌನ್ನಿಂದ ತಮ್ಮ ಅಂಗಡಿ ಬಾಗಿಲು ಹಾಕೊಂಡು ಹಣ ಇಲ್ಲದೆ ಪರದಾಡ್ತಾ ಇದ್ದಾರೆ. ತೀರಾ ಬಡವರಿಗೆ ಸರ್ಕಾರದ ಕಿಟ್ ಸಿಗ್ತದೆ, ಆದ್ರೆ ಅದೆಷ್ಟೋ ಕೆಳ ಮಧ್ಯಮ ವರ್ಗದ ಜನ ಮನೆಗೆ ಬೇಕಾಗುವ ನಿತ್ಯದ ಸಾಮಾನುಗಳನ್ನು ತರಲಿಕ್ಕೂ ಪರದಾಡ್ತಾ ಇದ್ದಾರೆ. ಅಂತವರಿಗೆ ಮತ್ತೊಬ್ಬರ ಮುಂದೆ ಕೈ ಚಾಚಲಿಕ್ಕೂ ಸ್ವಾಭಿಮಾನ ಅಡ್ಡ ಬರ್ತದೆ. ಅದಕ್ಕೆ ನಾವು ಅತ್ತೆ ಹೆಸರಿನಲ್ಲಿ 100 ಜನರಿಗೆ 1 ತಿಂಗಳಿಗಾಗುವಷ್ಟು ಅಕ್ಕಿ, ಬೇಳೆ, ಎಣ್ಣೆ, ಸಕ್ಕರೆ ಹೀಗೆ ಒಂದಷ್ಟು ಸಾಮಾನುಗಳನ್ನ ಪ್ಯಾಕ್ ಮಾಡಿ ಹಂಚೋಣ. ಇದರಿಂದ ಅತ್ತೆಯ ಆತ್ಮಕ್ಕೆ ಶಾಂತಿ ಸಿಗಬಹುದು, ನಿಮಗೆ ಕಾಡ್ತಾ ಇರೋ ಗಿಲ್ಟ್ ಕೂಡ ದೂರ ಆಗ್ಬಹುದು. ಏನಂತೀರಿ ಎಂದು ಸ್ಮಿತಾ ಗಂಡನ ಭುಜವನ್ನು ಮೆಲ್ಲನೆ ಅದುಮುತ್ತಾ ಅವನತ್ತ ತಿರುಗಿ ಹೇಳಿದಾಗ, ಗುಡ್ ಐಡಿಯಾ, ಈ ಐಡಿಯಾ ನನಗೆ ಮೊದಲೇ ಹೊಳೆದಿದ್ದರೆ ಎಂದು ಹಲುಬಿದ. ಬೆಟರ್ ಲೇಟ್ ದೆನ್ ನೆವರ್. ಸೊ ಆದಷ್ಟು ಬೇಗ ಇದಕ್ಕೆ ವ್ಯವಸ್ಥೆ ಮಾಡೋಣ. ಈಗ ಬನ್ನಿ ಮಲಗೋಣ ಎನ್ನುತ್ತಾ ಸ್ಮಿತಾ ರೂಮಿನೆಡೆಗೆ ಹೊರಟರೆ, ರವಿ ಮತ್ತೊಮ್ಮೆ ಕಿಟಕಿಯಿಂದ ಆಕಾಶದ ಕಡೆ ನೋಡುತ್ತಾ ಅಲ್ಲಿ ನಕ್ಷತ್ರವಾಗಿ ಅಮ್ಮ ಎಲ್ಲಾದರೂ ಮಿನುಗುತ್ತಿದ್ದಾಳಾ ಎಂದು ಇಣುಕಿಣುಕಿ ನೋಡಿದ. ಇದುವರೆಗೆ ತಮ್ಮ ಸ್ವರಚಿತ ಕಥೆಯನ್ನು ಓದಿದವರು ಬರಹಗಾರರಾದ ಸವಿತಾ ಮಾಧವ ಶಾಸ್ತ್ರಿ ಗುಣ್ಮಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.